ಶ್ರೀ ಗುರುಭ್ಯೋ ನಮಃ. ಮಾಘ ಮಾಸದ 11ನೆಯ ಅಧ್ಯಾಯ. ಮೃಗಶೃಂಗನು ತನ್ನ 3 ಪತ್ನಿಯರೊಡನೆ ಸಂತೋಷದಿಂದ ಕಾಲ ಕಳೆಯುತ್ತಿರಲು ಸುಶೀಲೆಯು ಗರ್ಭ ಧರಿಸಿದಳು. ನವಮಾಸಗಳು ತುಂಬುತ್ತಲೇ ಆಕೆಯ ಶುಭಲಗ್ನದೊಂದರಲ್ಲಿ ಸುಂದರವಾದ ಕುಮಾರನನ್ನು ಪಡೆದಳು. ತನ್ನಂತೆಯೇ ತನ್ನ ಪುತ್ರನೂ ಕೂಡ ಒಳ್ಳೆಯ ವಿದ್ಯಾಸಂಪನ್ನನಾಗಬೇಕೆಂದು ಬಯಸಿ ಮೃಗಶೃಂಗನು ಶಿಶುವಿಗೆ ಮೃಖಂಡು ಎಂದು ನಾಮಕರಣ ಮಾಡಿದನು. ಮೃಖಂಡು ದಿನೇ ದಿನೇ ಪೂರ್ಣಚಂದ್ರನಂತೆ ತೇಜಸ್ವಿ ಆಗಿ ಬೆಳೆದು ದೊಡ್ಡವನಾದನು. ಸಕಾಲದಲ್ಲಿ ಆ ಮಗನಿಗೆ ಉಪನಯನಾದಿ ಸಂಸ್ಕಾರಗಳನ್ನು ತಂದೆಯು ಶಾಸ್ತ್ರವಿಧಿಯಂತೆ ನೆರವೇರಿಸಿದ. ವಿದ್ಯಾವಿನಯ ಸಂಪನ್ನನಾಗಿ ಮಾಡಿದನು. ಮಗನನ್ನು ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳುಹಿಸಿದನು. 12 ವರ್ಷ ಕಾಲ ಮೃಖಂಡನು ಗುರುಕುಲ ವಾಸ ಮಾಡಿ ಸಕಲ ವಿದ್ಯಾ ಪಾರಂಗತನನ್ನಾಗಿ ಮಾಡಿ ಗುರುವಿನ ಮೆಚ್ಚುಗೆಗೆ ಆಶೀರ್ವಾದಕ್ಕೆ ಪಾತ್ರನಾದನು. ಆತನು ಧರ್ಮ ವಿದ್ಯೆಯನ್ನೂ ಕಲಿತನು. ಮಗನ ಗುರುಕುಲ ವಾಸದ ಅವಧಿ ಮುಗಿದ ನಂತರ ಮಾತಾಪಿತರು ಅವನಿಗೆ ಮರುದ್ವತಿ ಎಂಬ ಕನ್ಯೆಯೊಡನೆ ವಿವಾಹ ಮಾಡಿಸಿ ಗೃಹಸ್ಥನನ್ನಾಗಿ ಮಾಡಿದರು. ಮೃಗಶೃಂಗನ ಇತರ ಪತ್ನಿಯರಿಗೂ ಪುತ್ರ ಪ್ರಾಪ್ತಿಯಾಗಿ ಅವರು ವಿದ್ಯಾಸಂಪನ್ನರಾಗಿ ತಂದೆಯ ಅನುಗ್ರಹಕ್ಕೆ ಪಾತ್ರರಾದರು. ಅವರಿಗೂ ಸಕಾಲದಲ್ಲಿ ವಿವಾಹವನ್ನು ತಂದೆಯು ಮಾಡಿದನು. ಈ ರೀತಿಯಾಗಿ ಮೃಗಶೃಂಗನು ಇಡೀ ಕುಟುಂಬವೇ ಧಾರ್ಮಿಕ ಶ್ರದ್ಧೆ, ಸಂಸ್ಕಾರ, ಮರ್ಯಾದೆಗಳೊಂದಿಗೆ ಶಾಸ್ತ್ರ ವಿಹಿತನ ಆದ ಧರ್ಮವನ್ನು ಆಚರಿಸುತ್ತಾ ಇತರರಿಗೆ ಆದರ್ಶ ಪ್ರಯಾರೆನಿಸಿದನು. ಆ ಕುಟುಂಬದ ಎಲ್ಲರೂ ಮಾಘ ಸ್ನಾನ, ಜಪ, ತಪಾದಿಗಳನ್ನು ಎಂದಿಗೂ ಮರೆಯಲಿಲ್ಲ. ಈ ಪುಣ್ಯ ಫಲ ಪ್ರಭಾವದಿಂದ ಅವರಿಗೆ ಯಾವ ತೊಂದರೆಯೂ ಇಲ್ಲದೆ ಜೀವನ ಸುಖಮಯವಾಗಿತ್ತು. ಮೃಖಂಡನಿಗೆ ಪುತ್ರ ಪ್ರಾಪ್ತಿಯೂ ಆಯಿತು. ಹೀಗೆ ತನ್ನ ಸಂಸಾರವು ಸಖೋಪಸಾಖೆಯಾಗಿ ಬೆಳೆದ ಮೇಲೆ ಮೃಗಶೃಂಗನು ಹರಿಭಕ್ತಿ ಪಾರಾಯಣನಾಗಿ ವನಕ್ಕೆ ತಪಸ್ಸಿಗೆಂದು ಹೊರಟು ಹೋದನು. ಹೀಗೆ ತಂದೆಯು ತಪಸ್ಸಿಗೆ ಹೊರಟ ಬಳಿಕ ಮೃಖಂಡವೇ ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಗೃಹಸ್ಥ ಧರ್ಮ, ಅತಿಥಿ ಸತ್ಕಾರಗಳಲ್ಲಿ ಯಾವ ಲೋಪವೂ ಬಾರದಂತೆ ನಡೆಸಿಕೊಂಡು ಹೋಗುತ್ತಿದ್ದನು. ಆದರೆ ಅವನಿಗಿದ್ದ ಕೊರತೆ ಎಂದರೆ ವಿವಾಹವಾದ ಎಷ್ಟೋ ವರ್ಷಗಳು ಸಂದರೂ ಅವನಿಗೆ ಪುತ್ರ ಪ್ರಾಪ್ತಿಯಾಗಲಿಲ್ಲ. ಈ ಕೊರಗಿನಿಂದ ಆತನು ದುಃಖಿಸುತ್ತಾ ಪರಮಾತ್ಮನಲ್ಲಿ ಮೊರೆ ಹೊಕ್ಕನು. ಆಗ ಆತನಿಗೆ ಕಾಶಿ ಕ್ಷೇತ್ರಕ್ಕೆ ಹೋಗಿ ಬರುವಂತೆ ಭಗವತ್ ಪ್ರೇರಣೆಯಾಯಿತು. ಕಾಶಿ ಕ್ಷೇತ್ರ ದರ್ಶನ, ಗಂಗಾ ಸ್ನಾನ ಮಾತ್ರದಿಂದಲೇ ಅನೇಕ ಪಾಪಗಳು ಪರಿಹಾರವಾಗುತ್ತವೆ ಎಂಬ ಮೇಲೆ ವಿಶ್ವೇಶ್ವರನ ಸೇವೆಯಿಂದ ಯಾವುದು ತಾನೇ ಅಸಾಧ್ಯವಾಯಿತು ಎಂದುಕೊಂಡು ಆತನು ಸಪತ್ನಿಯಾಗಿ ಕಾಶಿಯನ್ನು ತಲುಪಿದನು. ಕಾಶಿ ಯಾತ್ರೆಗೆ ಆತನು ಹೊರಟಾಗ ಮಾರ್ಗ ಮಧ್ಯದಲ್ಲಿ ಅನೇಕ ಕ್ರೂರ ಮೃಗಗಳೆದುರಾದವು. ಪ್ರವಾಹ ಬಂದಿತು. ಎಲ್ಲಾ ತೊಂದರೆಗಳನ್ನು ಧೈರ್ಯದಿಂದ ಪರಿಹರಿಸಿಕೊಂಡು ಆತನು ಕ್ಷೇಮವಾಗಿ ಕಾಶಿಯನ್ನು ತಲುಪಿದನು. ಮೃಖಂಡವು ಪರಿವಾರ ಸಹಿತನಾಗಿ ಕಾಶಿ ಕ್ಷೇತ್ರವನ್ನು ತಲುಪಿ ಅಲ್ಲಿ ಮಣಿಕರ್ಣಿಕಾ ಪಟ್ಟಣದಲ್ಲಿ ಸ್ನಾನವನ್ನು ಮಾಡಿ ಸಂಧ್ಯಾದಿಗಳನ್ನು ಮುಗಿಸಿ ವಿಶ್ವನಾಥನ ಮಂದಿರಕ್ಕೆ ಹೋದನು. ಕಾಶಿ ವಿಶ್ವೇಶ್ವರನ ದರ್ಶನವಾದ ಕೂಡಲೇ ಆತನಿಗೆ ಅಮಿತವಾದ ಆನಂದ ಉಂಟಾಯಿತು. ಶಿವ ದರ್ಶನದಿಂದಲೇ ನನ್ನ ಜನ್ಮ ಸಾರ್ಥಕವಾಯಿತೆಂದು ಪುಲಕಿತನಾದನು. ಅಲ್ಲಿ ತಾನೇ ಒಂದು ಶಿವಲಿಂಗವನ್ನು ನಿರ್ಮಿಸಿದನು. ಇದೇ ಮೃಖಂಡೇಶ್ವರ ಲಿಂಗವೆನ್ನಿಸಿದೆ. ಹೀಗೆ 1 ಸಂವತ್ಸರ ಕಾಲ ಕಾಶಿ ಕ್ಷೇತ್ರದಲ್ಲಿ ಆತನು ಶಿವ ಸನ್ನಿಧಿಯಲ್ಲಿ ಕಾಲ ಕಳೆದನು. ಆಗ ಒಂದು ದಿನ ಆತನ 3 ತಾಯಂದಿರು ಗಂಗಾ ಸ್ನಾನ ಮಾಡಿ ದೇಹತ್ಯಾಗ ಮಾಡಿದರು. ಆದರೆ ವಿಧಿ ನಿಯಮಗಳನ್ನು ಮೀರಲು ಯಾರಿಗೂ ಸಾಧ್ಯವಿಲ್ಲ. ಮೃಖಂಡನು ತನ್ನ ಮಾತೆಯರಿಗೆ ಉತ್ತರ ಕ್ರಿಯೆಗಳನ್ನು ಸಾಂಗವಾಗಿ ನೆರವೇರಿಸಿದನು. ನಂತರ ಪುತ್ರ ಪ್ರಾಪ್ತಿಗಾಗಿ ಪಾರ್ವತಿ ಪರಮೇಶ್ವರರನ್ನು ಕುರಿತು ಭಕ್ತಿಯಿಂದ ತಪಸ್ಸನ್ನಾಚರಿಸಿದನು. ಆತನ ನಿಶ್ಚಲ ಭಕ್ತಿಗೆ ಮೆಚ್ಚಿದ ಶಿವನು ಶಿವ ಪಾರ್ವತಿಯೊಡನೆ ಪ್ರತ್ಯಕ್ಷನಾದನು. ಶಿವನು, ಏ ಮಹರ್ಷಿ, ನಿನ್ನ ತಪಸ್ಸಿಗೆ ಹಾಗೂ ಭಕ್ತಿಗೆ ನಾವು ಪ್ರಸನ್ನನಾಗಿದ್ದೇವೆ. ನಿನ್ನ ಮನದಾಸೆ ಏನು? ನಿನಗೆ ಬೇಕಾದ ವರಗಳನ್ನು ಕೇಳು ಎಂದು ಹೇಳಿದರು. ಆಗ ಮೃಖಂಡು ಮುನಿಯು ಶಿವನಿಗೆ ಶಿರಸ ನಮಸ್ಕಾರ ಮಾಡಿ, ಮಹಾದೇವ, ತಾಯಿ ಜಗನ್ಮಾತೆ, ಲೋಕರಕ್ಷಕರೇ, ನಿಮ್ಮ ಕೃಪೆಯಿಂದ ನನಗೆ ಸುಂದರಿಯೂ ಸುಗುಣಶೀಲೂ ಆದ ಪತ್ನಿಯು ಲಭಿಸಿದ್ದಾಳೆ. ಆದರೆ ನಮಗಿರುವ ಒಂದೇ ಒಂದು ಕೊರತೆ ಎಂದರೆ ನಮಗೆ ಸಂತಾನವಿಲ್ಲ. ಆದ್ದರಿಂದ ನಮಗೆ ಸತ್ಪುತ್ರ ಸಂತಾನವನ್ನು ಕರುಣಿಸಿ ಎಂದು ಪ್ರಾರ್ಥಿಸಿದನು. ಮೃಖಂಡು ಮುನಿಯ ಕೊರತೆಯನ್ನರಿತ ಮಹಾದೇವನು, ಹೇ ಮಹರ್ಷಿ, ನಿಮ್ಮ ಮನೋಭಿಲಾಷೆ ಈಡೇರುತ್ತದೆ. ಆದರೆ ಇದರಲ್ಲಿ ಒಂದು ನಿಯಮವಿದೆ. ಇಡೀ ಜೀವನವನ್ನು ವೈಧವ್ಯದಲ್ಲೇ ಕಳೆಯುವ ಮಗಳು ಬೇಕೋ, ಅಲ್ಪಾಯುಷಿ ಆದ ಪುತ್ರನು ಬೇಕೋ ಎಂದು ನಸುನಗುತ್ತಾ ಕೇಳಿದರು. ಮೃಖಂಡು ಮುನಿಗೆ ಆಶ್ಚರ್ಯವಾಯಿತು. ಕ್ಷಣಕಾಲ ಈ ಬಗ್ಗೆ ಯೋಚಿಸತೊಡಗಿದನು. ಸ್ವಲ್ಪ ತಡೆದು, ಹೇ ಪರಮೇಶ್ವರ,
ನನ್ನನ್ನು ಪರೀಕ್ಷೆ ಮಾಡುತ್ತಿದೆಯಾ? ನಿನ್ನ ಪ್ರಶ್ನೆಗೆ ನಾನು ಏನು ಉತ್ತರಿಸಬೇಕೆಂದು ತಿಳಿಯುತ್ತಿಲ್ಲ. ಆದರೂ ನನ್ನ ಭಯಕ್ಕೆ ತಿಳಿಸುತ್ತೇನೆ. ದೀರ್ಘಕಾಲ ವಿಧವೆಯಾಗಿ ದುಃಖಿಸುತ್ತಾ ಮಗಳಿಗಿಂತಲೂ ಅಲ್ಪಾಯುಷಿ ಆದ ಮಗನೇ ಸಾಕು ಎಂದು ನುಡಿದನು. ಹಾಗೆಯೇ ಆಗಲಿ, ನಿನಗೆ ಉತ್ತಮ ಪುತ್ರನು ಹುಟ್ಟಲಿ ಎಂದು ವರ ನೀಡಿದ ಪಾರ್ವತಿ ಪರಮೇಶ್ವರರು ಅಂತರ್ಧಾನನಾದರು. ಪರಮೇಶ್ವರನ ಅನುಗ್ರಹದಿಂದ ಮುರುಕಂಡುವಿನ ಪತ್ನಿಗೆ ಶುಭ ಮುಹೂರ್ತದಲ್ಲಿ ಪುತ್ರೋತ್ಸವವಾಯಿತು. ಎಲ್ಲ ಋಷಿಗಳು ಆ ಅದ್ಭುತ ತೇಜಸ್ವಿ ಬಾಲಕನನ್ನು ನೋಡಲು ಅಲ್ಲಿಗೆ ಬಂದರು. ವೇದವ್ಯಾಸರು ಆ ಶಿಶುವಿಗೆ ಮಾರ್ಕಂಡೇಯ ಎಂದು ನಾಮಕರಣ ಮಾಡಿ ಅನುಗ್ರಹಿಸಿದರು. ಹೀಗೆ ದಿಲೀಪ ಮಹಾರಾಜನಿಗೆ ವಸಿಷ್ಠರು ತಿಳಿಸಿದ್ದರೆಂಬಲ್ಲಿಗೆ ಸ್ಕಾಂದ ಪುರಾಣಾಂತರ್ಗತ ಮಾಘ ಮಾಸ ಮಹಾತ್ಮೆಯ 11ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ